ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೀವನದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಇಲ್ಲ. ನೀವು ಯಾವ ರೀತಿಯಾಗಿ ತಗೋತೀವಿ ಅದೇ ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ಸಾರಿ ತುಂಬ ಒಳ್ಳೆಯದಾಗಿ ಕಾಣಿಸುತ್ತೆ, ಇನ್ನೂ ಕೆಲವು ಸಾರಿ ಕೆಟ್ಟದಾಗಿ ಕಾಣಿಸುತ್ತೆ. ಒಬ್ಬ ವ್ಯಕ್ತಿ ನಿನಗೆ ಒಂದು ಟೈಮ್ನಲ್ಲಿ ಚೆನ್ನಾಗಿ ಕಾಣಿಸುತ್ತಾರೆ, ಇನ್ನೊಂದು ಟೈಮ್ನಲ್ಲಿ ಕೆಟ್ಟದ್ದು ಕಾಣಿಸುತ್ತಾರೆ. ಅದೇ ಥರ ಕೆಲವೊಂದು ಸಂದರ್ಭದಲ್ಲಿ ನಿನಗೆ ಪ್ರೀತಿಯಾಗಿ ಮಾತಾಡಿರ್ತಾರೆ, ಇನ್ನೊಂದು ಕೆಲವು ಸಂದರ್ಭದಲ್ಲಿ ಅದೇ ಮಾತು ಪ್ರೀತಿ ಥರ ಬರೋದೇ ಇಲ್ಲ. ಸೊ ಈ ಥರ ನಡೀತಾ ಇರುತ್ತೆ. ಯಾವಾಗಲೂ ಒಂದೇ ರೀತಿ ಒಂದೇ ಥರ ಸಿಗೋದ್ಬೇಕಂದ್ರೆ ಬಹಳ ಕಷ್ಟವಾಗುತ್ತೆ. ಈ ಪ್ರಪಂಚದಲ್ಲಿ ಸೊಸೈಟಿ ಬಗ್ಗೆ ಮಾತಾಡಿರ್ಬೇಕಾದ್ರೆ 4 ಜನ ಏನು ಮಾತಾಡ್ತಾ ಇದ್ದಾರೆ ತಲೆ ಕೆಡಿಸ್ಕೋಬಾರ್ದು ಫಸ್ಟ್ ಆಫ್ ಆಲ್. ಹಾಗಂದ್ರೆ ಹೇಗೆ ಅಂತಂದರೆ, ನೀವು ಏನು ಅಂತ ನಿಮ್ಗೆ ಗೊತ್ತಿದ್ರೆ ಸಾಕು. ಈ ಪ್ರಪಂಚ ಬಗ್ಗೆ ನಿಮ್ಗೆ ಬೇಡ. ಸೊ ನೀನು ಏನೋ ಒಂದು ಕೆಲಸ ಮಾಡ್ಬೇಕು ಅನ್ಕೋತೀರ, ಇಲ್ಲ ನೀನು ಯಾವುದೋ ಒಂದು ಗೋಲ್ ಇಟ್ಕೊಂಡಿದ್ದು ಅನ್ಕೋ. ಆ ಗೋಲ್ ಯಾವಾಗ ನಾವು ರೀಚ್ ಆಗಬೇಕು ಅಂತ ಆ ಗೋಲ್ ಮೇಲೆ ಫೋಕಸ್ ಇರಬೇಕು, ಅಡ್ಡದಿಡ್ಡದೆಲ್ಲ ಇರಬಾರ್ದು. 4 ಜನದಲ್ಲಿ ಕುಂದ್ರು ಪರವಾಗಿಲ್ಲ, 4 ಜನದಲ್ಲಿ ನಿನ್ಗೆ ಪಾಸಿಟಿವಿಟಿ ಇರಬೇಕು. ಅದರಲ್ಲಿ ಕೆಟ್ಟು ಹೋಗೋ ಥರ ಇರಬಾರ್ದು. ನಿನ್ನ ಫ್ರೆಂಡ್ಸೇ ಆಗಲಿ, ನಿನ್ನ ರಿಲೇಷನ್ ಆಗಲಿ, ಯಾರೇ ಆಗಲಿ, ಅವ್ರ ಹತ್ರ ಕುಂತಿದ್ರೆ ಇನ್ನೂ ನಾಲೆಜ್ ಅನ್ನೋದು ಬರಬೇಕು. ಇನ್ನೂ ನೀನು ಕೆಟ್ಟು ಬ್ಯಾಡ್ ಆಗಿ ಆಗಬಾರದು. ಸೊಸೈಟಿ ಬಗ್ಗೆ ಮಾತಾಡಬೇಕಾಗಿದ್ರೆ ಸೊಸೈಟಿ ನೀವು ಹೇಗಿದ್ರು ಕೂಡ ಒಂದು ಮಾತು ಅಂತಾರೆ. ನಿಜ, ನೀನು ಒಳ್ಳೇದಾಗಿದ್ರು ಒಂದು ಮಾತು ಅಂತಾರೆ, ಕೆಟ್ಟವಾಗಿದ್ರು ಒಂದು ಮಾತು ಅಂತಾರೆ. ನೀನು ಏನೇ ಮಾಡಿದ್ರು ಕೂಡ 4 ಜನ 4 ಮಾತಾಡುತ್ತಾರೆ. ಒಂದು ಗ್ರೂಪಿನಲ್ಲಿ ಇದ್ದಾಗ 10 ಜನದಲ್ಲಿ 4 ಜನ ನಿನಗೆ ತುಂಬ ಚೆನ್ನಾಗಿ ನಿನ್ನ ಮನಸ್ಸಿಗೆ ಇಷ್ಟ ಆದ ಥರ ಮಾತಾಡುತ್ತಾರೆ, ಇನ್ನು ಕೆಲವೊಬ್ಬರು ನಿನ್ನ ನೋವು ಆಗೋ ಥರ ಮಾತಾಡುತ್ತಾರೆ. ಎಲ್ಲರೂ ನಿನಗೆ ಇಷ್ಟ ಆಗದಂಗೆ ಇರೋಕ್ಕೆ ಸಾಧ್ಯ ಇಲ್ಲ. ಮಾತುಗಳು ತುಂಬ ಚೆನ್ನಾಗಿ ಕಾಣುತ್ತೆ, ಇನ್ನೊಂದು ಕೆಲವು ಸಂದರ್ಭದಲ್ಲಿ ಕೆಟ್ಟೋಗಿ ಕಾಣಿಸುತ್ತೆ. ಇದೇ ಲೈಫ್. ಒಬ್ಬ ವ್ಯಕ್ತಿ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿದಾಗ ಆ ಸಂದರ್ಭದಲ್ಲಿ ಒಂದು ಪ್ರೀತಿ ಇರುತ್ತೆ ನೋಡಿ, ಒಂದ್ಸಲ ಚೆಕ್ ಮಾಡ್ಕೊರಿ. ತುಂಬ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತದೆ. ಆಮೇಲೆ ಅದೇ ಪ್ರೀತಿನ ಸಿಗಬೇಕಂದ್ರೆ ಸಿಗೋದಿಲ್ಲ. ಸೊ ಇದ್ದಿದ್ರಲ್ಲೇ ಲೈಫ್ ನೀವು ಎಂಜಾಯ್ ಮಾಡಿಬಿಡಿ. ಸೊ ನೀವು ಯಾವ ಥರ ಎಂಜಾಯ್ ಮಾಡ್ತಿದ್ರೆ ಅದೇ ಥರ ಮಾಡಿ, ಮತ್ತೆ ಲೈಫ್ ಬರೋದೇ ಇಲ್ಲ. ನಿಮ್ಮ ಲೈಫಿನಲ್ಲಿ ಏನೇ ಕಷ್ಟ ಸುಖ ಇಲ್ಲ ಇದ್ರೆ ಸೈಡಿಗೆ ಇಟ್ಬಿಡ್ರಿ, ನೀವು ಲೈಫಲ್ಲಿ ಎಂಜಾಯ್ ಮಾಡಿರಿ. ಸೊ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಿಮಗೆ ತೆರೆಯಲ್ಲಿ ಇರಬೇಕು. ಯಾಕೆಂದರೆ ಕೆಲವೊಂದು ನಿನಗೆ ಇಷ್ಟ ಆಗಿದ್ದು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಇನ್ನೂ ಕೆಲವೊಂದು 4 ಜನಕ್ಕೆ ಇಷ್ಟ ಆಗಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೋ ಒಬ್ಬರು ಸಲುವಾಗಿ ಇಂಪ್ರೆಸ್ ಆಗಬೇಕು ಅಂತ ನೀವು ಪ್ರಯತ್ನ ಮಾಡಿರ್ತೀಲ್ಲ, ಅವ್ರಿಗೆ ಇಂಪ್ರೆಸ್ ಆಗಬೇಕು ಅಂತ ನೀವು ಇನ್ನೊಂದು ಕಷ್ಟಪಟ್ಟಿರ್ತೀವಿ. ಕೆಲವೊಂದು ಸಾರಿ ಅದೇ ಚೆನ್ನಾಗಿ ಕಾಣುತ್ತೆ. 4 ಜನಕ್ಕೆ ಏನು ಇಷ್ಟ ಆಗುತ್ತೋ ಕೆಲವೊಂದು ಸಾರಿ ಅವ್ರು ಇಷ್ಟ ಆಗಿದೆ ನಾವು ಇರಲೇಬೇಕಾಗುತ್ತೆ. ಅದೇ ಥರ ನೀನು ಒಳ್ಳೆಯವನ ಕೆಟ್ಟವನ ಅನ್ನೋ ನೀನು ತಿಳಿದಿದ್ರೆ ಮಾತ್ರ ಸಾಕು. 4 ಜನ ಬಂದು ನೀನು ಕೆಟ್ಟವರು ಅಂದರೆ ಅದು ಫೀಲ್ ಆಗ್ಬೇಡ. ಯಾಕೆಂದರೆ ಸೊಸೈಟಿ ಹಾಗೆ, ಆ ಸೊಸೈಟಿನಲ್ಲಿ ನೀನು ಒಬ್ಬ. ಯಾಕೆಂದರೆ ನೀನು ಕೆಲವ್ರ ಬಗ್ಗೆ ಮಾತಾಡಿರ್ಬೋದು. ಈ ಪ್ರಪಂಚದಲ್ಲಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಏನಂತಾರೆ, ಯಾರು ಒಳ್ಳೆಯರಾಗಿರೋದು, ಈಗ ನನ್ನ ಒಪಿನಿಯನ್ ಹೇಳ್ತಿದ್ದೀನಿ. ಈ ಪ್ರಪಂಚದಲ್ಲಿ ಯಾರು ಒಳ್ಳೆಯರಲ್ಲ, ಯಾರು ತಪ್ಪು ಮಾಡಾರ್ದಂಗೆ ಯಾರು ಇಲ್ಲ, ಎಲ್ಲರೂ ತಪ್ಪು ಮಾಡಿರ್ತಾರೆ. ಇದು ತಪ್ಪು ಅಂತ ಗೊತ್ತಿದ್ರೂ ಕೂಡ ತಪ್ಪು ಮಾಡಿರುತ್ತಾರೆ. ಸೊ ಅವ್ರು ಮಾಡ್ಯಾರಂತ ನೀವು ಮಾಡೋಕೆ ಹೋಗ್ಬಿಡಿ. ನಿಮ್ಮ ಜೀವನದಲ್ಲಿ ನೀವು ಏನೇನು ಇಟ್ಕೊಂಡ್ರೆ, ಏನೇನು ಸಕ್ಸಸ್ ಆಗಬೇಕು ಅಂತ ಇಟ್ಕೊಂಡ್ರೆ ಗೋಲು, ಅದು ಸಕ್ಸಸ್ ಆಗಬೇಕು. ನೀವು ಪ್ರಯತ್ನ ಪಡಿಬೇಕು. ಎಷ್ಟೇ ನೀವು ಏನಂತಾರೆ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಧೈರ್ಯವಾಗಿ ಇರಬೇಕು. ಎಲ್ಲದಕ್ಕೂ ತಾಳ್ಮೆ ಶಕ್ತಿ ಇರಲೇಬೇಕು. 4 ಜನ ಏನು ಅನ್ಕೋತಾರ ಅಂತ ಫೀಲ್ ಆಗಬಾರದು. ಸೊ ನಾನು ಏನು ಹೇಳೀನಿ, ನನ್ನ ಸ್ಟೋರಿ ಏನೋ ಅಂತ ನಿಮ್ಗೆ ಅರ್ಥ ಆಗಿರಬೇಕು. ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಲ ಪೂರ್ತಿಯಾಗಿ ನೋಡಿ. ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.